ಶ್ರಾವಣ ಮಾಸ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಭಕ್ತರ ಸುರಕ್ಷತೆಗೆ ಕಟ್ಟುನಿಟ್ಟಿನ ಕ್ರಮ. ಶ್ರಾವಣ ಮಾಸದ ಹಿನ್ನೆಲೆ ಶ್ರೀ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಪ್ರತಿ ವಾರ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇರುವುದರಿಂದ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ತಾಲೂಕು ಆಡಳಿತ ಹಾಗೂ ಎಸ್ಎಸ್ಕೆ ಸಂಘದ ಸಹಯೋಗದಲ್ಲಿ ಸಮಗ್ರ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಹಸೀಲ್ದಾರ್ ವೈ ರವಿ ತಿಳಿಸಿದ್ದಾರೆ. ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಂಚಾರ, ವಾಹನ ನಿಲುಗಡೆ, ಪ್ರಸಾದ ವಿತರಣೆ ಹಾಗೂ ಪೂಜಾ ಸಾಮಗ್ರಿಗಳ ಮಾರಾಟಕ್ಕೆ ಸಂಬಂಧಿಸಿದ ಪ್ರಮುಖ ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ. ವಿವಿಧ ಮಾರ್ಗಗಳಿಂದ ಆಗಮಿಸುವಂತಹ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ತುರ್ತು ಸೇವೆಗಳ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗದಂತೆ ವಿಶೇಷ ಸಂಚಾರ ನಿಯಂತ್ರಣ ಜಾರಿಗೊಳಿಸಲಾಗಿದೆ ಎಂದರು. ಚಿತ್ರದುರ್ಗ ಮತ್ತು ಕಲ್ಯಾಣದುರ್ಗ ಬಳ್ಳಾರಿ ಮಾರ್ಗವಾಗಿ ಬರುವಂತಹ ವಾಹನಗಳಿಗೆ ಗುರುಭವನ ಮೈದಾನವನ್ನ ವಾಹನ ನಿಲುಗಡೆಗೆ ನಿಗದಿಪಡಿಸಿದ್ದು, ಅದೇ ರೀತಿ ಶಿರಾ ರಸ್ತೆಯ ಮಾರ್ಗದಿಂದ ಬರುವಂತಹ ವಾಹನಗಳಿಗೆ ಹಳೆ ಸಂತೆ ಮೈದಾನವನ್ನ ನಿಗದಿಪಡಿಸಲಾಗಿದೆ. ತುಮಕೂರು ರಸ್ತೆ ಮತ್ತು ಇಂದೂಪುರ ರಸ್ತೆ ಮೂಲಕ ಬರುವಂತಹ ವಾಹನಗಳಿಗೆ ಎಂಎಜಿ ಲೇಔಟ್ ಹಾಗೂ ವೆಂಕಟಾಪುರ ರಸ್ತೆಯಲ್ಲಿರುವಂತಹ ಲೇಔಟ್ಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಅನುಕೂಲ ಮಾಡಲಾಗಿದೆ ಎಂದು ತಹಸೀಲ್ದಾರ್ ವೈ ರವಿ ಅವರು ತಿಳಿಸಿದರು. ಪೂಜಾ ಸಾಮಗ್ರಿಗಳ ಮಾರಾಟಕ್ಕೆ ಒಂದು ದರವನ್ನ ನಿಗದಿಪಡಿಸಲಾಗಿದ್ದು, ದೇವಸ್ಥಾನದ ಸುತ್ತ 50ರಿಂದ 100 ಮೀಟರ್ ವ್ಯಾಪ್ತಿಯಲ್ಲಿ ಪ್ರಸಾದ ವಿತರಣೆಯನ್ನ ನಿಷೇಧಿಸಲಾಗಿದೆ. ಪ್ರಸಾದ ವಿತರಿಸಲು ಬಯಸುವವರು ಪುರಸಭೆ ಹಾಗೂ ಸಂಬಂಧಿತ ಅಧಿಕಾರಿಗಳ ಪೂರ್ವಾನುಮತಿ ಕಡ್ಡಾಯವಾಗಿ ಪಡೆಯಬೇಕಾಗಿದ್ದು, ಭಕ್ತರು ಆಡಳಿತ ಸೂಚನೆಗಳನ್ನು ಪಾಲಿಸಿ ಸಹಕರಿಸಿ ಶ್ರಾವಣ ಮಾಸದ ಪೂಜಾ ಕಾರ್ಯಕ್ರಮಗಳು ಸುಗಮ ಮತ್ತು ಸುರಕ್ಷಿತವಾಗಿ ನಡೆಯಲು ಸಹಕರಿಸಬೇಕು ಎಂದು ತಹಸೀಲ್ದಾರ್ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ಸಿಪಿಐ ಸುರೇಶ್ ಕೆ, ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಶರೀಫ್, ಆರೋಗ್ಯ ನಿರೀಕ್ಷಕ ಶಂಶುದ್ದೀನ್, ಎಸ್ಎಸ್ಕೆ ಸಂಘದ ಉಪಾಧ್ಯಕ್ಷ ವೆಂಕಟರಾಮರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾವು ಈಗ ಶ್ರಾವಣ ಮಾಸಕ್ಕೆ ಕಾಲಿಡ್ತಾಯಿದ್ದೀವಿ. ನಮ್ಮ ಪಾವಗಡ ತಾಲೂಕು ಅಂದರೆ ನಮ್ಮ ಶನಿ ಮಹಾತ್ಮ ದೇವಾಲಯದ ಕ್ಷೇತ್ರದಿಂದಲೇ ನಮಗೆ ಈ ಪಾವಗಡಕ್ಕೆ ದೊಡ್ಡ ಹೆಸರಿದೆ. ಆಗಿನ ಕಾಲದಿಂದಲೂ ನಾವು ಪುರಾತನ ಕಾಲದಿಂದಲೂ ಪಾವಗಡ ಅಂತಂದರೆ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ಅಂತ. ಈಗ ನಾವು ಶ್ರಾವಣಕ್ಕೆ ಕಾಲಿಡ್ತಾ ಇದ್ದೀವಿ. ಈಗ ನಮಗೆ ಭಕ್ತಾದಿಗಳು ಈಗ ಸುಮಾರು ಲಕ್ಷಾಂತರ ಭಕ್ತಾದಿಗಳು ಪ್ರತಿ ವಾರ ಬಂದು ಹೋಗುವ ನಿರೀಕ್ಷೆ ಇದೆ. ಈ ನಿರೀಕ್ಷೆ ಇರೋದ್ರಿಂದ ಈಗ ನಾವು ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವೇನು ದೇವಸ್ಥಾನದ ಸಂಸ್ಥೆ ಇದೆ, ಆ ಸಂಸ್ಥೆಯವರಿಗೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಮೊನ್ನೆ ಕಳೆದ ವಾರದಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ. ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು, ಅದಕ್ಕೆ ನಾವು ಈ ಸಮಿತಿ ವತಿಯಿಂದ, ದೇವಸ್ಥಾನ ಸಮಿತಿ ವತಿಯಿಂದ ಮತ್ತು ತಾಲೂಕು ಆಡಳಿತ ವತಿಯಿಂದ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಅದರ ಮುಖ್ಯವಾಗಿ ಏನಂತಂದರೆ ಇಲ್ಲಿ ನಮಗೆ ಬಂದಿರೋದು ಟ್ರಾಫಿಕ್ ಕಂಟ್ರೋಲ್. ಟ್ರಾಫಿಕ್ ಕಂಟ್ರೋಲ್ ಸಂಬಂಧಪಟ್ಟ ಮೊದಲಿಗೆ ನಮಗೆ ನಮ್ಮೂರು ಕಡೆಯಿಂದ ವೆಹಿಕಲ್ಸು ಫ್ಲೋ ಇರುತ್ತೆ. ಒಂದು ನಮ್ಮ ಶಿರಾ ರೋಡು, ಅದೇ ರೀತಿಯಾಗಿ ತುಮಕೂರು ಕಡೆಯಿಂದ, ಈ ಕಲ್ಯಾಣದುರ್ಗ ಕಡೆಯಿಂದ ಈ ರೀತಿಯಾಗಿ ಬರೋ ಎಲ್ಲ ಇವ್ರಿಗೂ ನಮ್ಮ ಪೊಲೀಸವರು ಈಗಾಗಲೇ ಎಲ್ಲ ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದಾರೆ. ಈ ಕ್ಷೇತ್ರಕ್ಕೆ, ಈ ದೇವಸ್ಥಾನಕ್ಕೆ ಅಂತ ಏನು ಬರ್ತಾರೆ ಆ ಭಕ್ತಾದಿಗಳೆಲ್ಲ ಅವ್ರ ಪಾರ್ಕಿಂಗ್ ವೆಹಿಕಲ್ಸ್ ಏನಿರ್ತಾವೆಲ್ಲ ಪಾರ್ಕಿಂಗ್ ಈ ಕಡೆ ಕಲ್ಯಾಣದುರ್ಗ ಕಡೆಯಿಂದ ಬಂದರೆ ಇಲ್ಲಿ ಪಾವಗಡ ರೋಡಲ್ಲಿ ಗುರುಭವನ ಪಕ್ಕದಲ್ಲಿ ಪಾರ್ಕಿಂಗ್ ಅವ್ರಿಗೆ ಅರೇಂಜ್ ಮಾಡಿದ್ವಿ. ಅದೇ ರೀತಿಯಾಗಿ ಶಿರಾ ರೋಡ್ ಕಡೆಯಿಂದ ಬರೋರಿಗೆ ಸಂತೆ ಮೈದಾನ ಅಂತಿದೆ, ಅಲ್ಲಿ ಅರೇಂಜ್ ಮಾಡಿದ್ದೀವಿ. ಅಲ್ಲೆಲ್ಲ ಸೈನ್ ಬೋರ್ಡ್ಸ್ ಎಲ್ಲ ಇರುತ್ತೆ, ಅದು ನೋಡಿಕೊಂಡು ಹೋಗಬೇಕು. ಮತ್ತು ತುಮಕೂರು ಕಡೆಯಿಂದ ಏನು ಬರ್ತಾರಲ್ಲ ಎಂಎಜಿ ಸರ್ಕಲಲ್ಲಿ ವೆಂಕಟಾಪುರ ರೋಡ್ ಕಡೆ ಲೇಔಟ್ಸ್ ಇದೆ, ಆ ಲೇಔಟ್ಗಳಲ್ಲಿ ಪಾರ್ಕಿಂಗ್ ಹಾಕೋಬೇಕು ಅಂತ ಹೇಳ್ಬಿಟ್ಟು ನಾವು ಚರ್ಚೆ ಮಾಡಿ ಫಿಕ್ಸ್ ಮಾಡಿದ್ದೀವಿ. ಮುಖ್ಯವಾಗಿ ಮತ್ತು ಇನ್ನೊಂದೇನಂತಂದರೆ ಅಲ್ಲಿ ದೇವಸ್ಥಾನದ ಮುಂದೆ ಮತ್ತು ರಸ್ತೆಗಳಲ್ಲಿ ಹೆಂಗಂದ್ರೆ ಹಂಗೆ ಅವರು ಅಂಗಡಿಗಳು ಇಟ್ಕೊಂಡು ಇದು ಮಾಡ್ತಾಯಿದ್ರು. ಇವತ್ತಿನ ದಿನ ನಾವು ಅವನ್ನೆಲ್ಲ ಬೀದಿ ಬದಿ ವ್ಯಾಪಾರಿಗಳನ್ನ ಮತ್ತು ಅಲ್ಲಿರೋರನ್ನೆಲ್ಲ ಕರೆಸಿ, ಆ ವ್ಯಾಪಾರಿಗಳನ್ನೆಲ್ಲ ಕರೆಸಿ ನಾವು ಇವತ್ತೊಂದು ಚರ್ಚೆ ಮಾಡಿದ್ದೀವಿ. ಒಳ್ಳೆ ಚರ್ಚೆ ಆಗಿದೆ. ಆ ಟ್ರಾಫಿಕ್ಕು ಕಂಟ್ರೋಲ್ ಆಗಬೇಕು, ಯಾವುದೇ ವೆಹಿಕಲ್ ಬರೋದಂತಲ್ಲ, ವೆಹಿಕಲ್ಸ್ ಓಡಾಡೋದಂತಲ್ಲ. ಒಂದು ಭಕ್ತಾದಿಗಳು ಸುಗಮವಾಗಿ ಬಂದು ಸುಗಮವಾಗಿ ಹೋಗಬೇಕು. ಮತ್ತು ಏನೇ ಎಮರ್ಜೆನ್ಸಿ ಇದ್ರೂ ಆಂಬುಲೆನ್ಸ್ ಅಂತ ಬಂದು ಹೋಗೋದಕ್ಕೆ, ಫೈರ್ ವೆಹಿಕಲ್ ಬಂದು ಹೋಗೋದಕ್ಕೆ ಅನುವಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿಕೊಂಡು ನಾವು ಇವಾಗ ಒಂದು ರೇಟ್ ಒಂದು ಫಿಕ್ಸ್ ಮಾಡಿದ್ವಿ. ಅದು ಫಿಕ್ಸ್ ಏನಂತಂದರೆ ಡಬಲ್ ರೋಡಲ್ಲಿ ಒಂದು ಕಡೆ ಇಡೋಂಗೆ, ದೇವಸ್ಥಾನದ ಮುಂದೆ ಏನು ಸರ್ಕಲ್ ಇದೆ ಆ ಸರ್ಕಲಲ್ಲೂ ಕೂಡ ಯಾವುದೇ ಟ್ರಾಫಿಕ್ ಈ ಅಂಗಡಿಗಳಿಂದ ತೊಂದರೆ ಆಗದಂತೆ ಅಂಗಡಿಗಳು ತೆಗಿಬೇಕು ಅಂತ ಹೇಳ್ಬಿಟ್ಟು ಹೇಳೋದು ಒಂದು. ಮತ್ತು ತುಮಕೂರು ರೋಡಲ್ಲಿ ಕೂಡ ಅಷ್ಟೇ ಒಂದು ಕಡೆ ಮಾತ್ರ ಶಿಫ್ಟ್ ಆಗೋಂಗೆ. ಶಿರಾ ರೋಡಲ್ಲೂ ಅಷ್ಟೇ ಅರ್ಧ ಭಾಗ ದೇವಸ್ಥಾನದ ಕಡೆ ಸಾರ್ವಜನಿಕರೆಲ್ಲ ಭಕ್ತಾದಿಗಳೆಲ್ಲ ಓಡಾಡೋದಿರುತ್ತೆ, ಇನ್ನೊಂದು ಕಡೆ ಮಾತ್ರ ಇಂಥವೆಲ್ಲ ಅಂಗಡಿಗಳು ಇಟ್ಕೊಂಡು ಇಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ವಿ. ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಏನು ಪೂಜೆ ಸಾಮಾನು ಅಂತಿದೆ ಅದಕ್ಕೆ ಹಿಂದೆ
ಹಿಂದಿನ ಸಾಲಿನಲ್ಲಿ ಒಬ್ಬೊಬ್ಬರು ಒಂದು ರೇಟ್ ತೊಗೊಂಡು ದಬ್ಬಾಳಿಕೆಯಿಂದ ಅವರು ಎಕ್ಸೆಸ್ ಆಗಿ ದುಡ್ಡು ಎಕ್ಸ್ಟ್ರಾ ಎಲ್ಲ ತೊಗೊಂಡು ಇದು ಮಾಡಿ ಅಂತ ಕಂಪ್ಲೇಂಟ್ ಇತ್ತು. ಅದಕ್ಕೂ ಕೂಡ ಬ್ರೇಕ್ ಹಾಕೋಣ ಅಂತ ಹೇಳ್ಬಿಟ್ಟು ನಾವು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಚೀಫ್ ಆಫೀಸರು ಮತ್ತು ಸಮಿತಿ ವತಿಯಿಂದ ನಮ್ಮ ರೆಡ್ಡಿಯವರು ಬಂದಿದ್ದರು. ಅವರು ಕುತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿದ್ವಿ. ಅದಕ್ಕೊಂದು ರೇಟ್ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಎಲ್ಲರೂ ಕೂಡ ಅದಕ್ಕೆ ಸ್ಟಿಕನ್ ಆಗಬೇಕು ಅಂತ ಹೇಳಿದ್ರು. ಎಲ್ಲರೂ ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ಒಪ್ಕೊಂಡ್ರು, ನಾವೇನು ಹೇಳಿದ್ರು ಅದಕ್ಕೆಲ್ಲ ಒಪ್ಕೊಂಡ್ರು, ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೆ ಸ್ಪೆಷಲಾಗಿ ಧನ್ಯವಾದ ತಿಳಿಸ್ತೀನಿ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಇಲ್ಲಿ ಅನ್ನ ಪ್ರಸಾದ ವಿನಿಯೋಗ ಇರುತ್ತೆ. ಅದು ಯಾರು ಕೊಡ್ತಾರೆ, ಹೆಂಗೆ ಕೊಡ್ತಾರೆ ಅಂತ ಇಷ್ಟು ದಿನ ಏನೂ ಇರಲಿಲ್ಲ. ಮತ್ತು ಇನ್ನೊಂದು ಏನಂತಂದರೆ ಅವರು ಎಲ್ಲಿ ಮಾಡ್ಕೊಂಡು ಬರ್ತಾರೋ, ಯಾವ ಟೈಮಿಗೆ ಮಾಡ್ತಾರೋ, ಹೆಂಗಿರುತ್ತೋ ಅದನ್ನು ಚೆಕ್ ಮಾಡ್ತಾ ಇದ್ದವರು ಇರಲಿಲ್ಲ. ಈ ಸಲ ತುಂಬ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀವಿ. ಯಾವುದೇ ಪ್ರಸಾದ ಕೊಡಿಸ್ತಾರೆ ಅಂತಂದರೆ ನಮ್ಮ ಮುನ್ಸಿಪಲ್ ಆಫೀಸಲ್ಲಿ ಫಸ್ಟ್ ಪರ್ಮಿಷನ್ ತೊಗೋಬೇಕು, ಇಲ್ಲ ಇಂಟಿಮೇಟ್ ಮಾಡಬೇಕು, ಇಲ್ಲ ದೇವಸ್ಥಾನದಲ್ಲಿ ಇಡಬೇಕು. ನಿಮ್ಗೆ ಯಾರು ಸಿಕ್ಕಿಲ್ಲ ಅಂತ ದೇವಸ್ಥಾನದಲ್ಲಿ ತಿಳಿಸಿ. ಆ ದೇವಸ್ಥಾನದವ್ರು ಏನು ಮಾಡಬೇಕು, ಸಮಿತಿಯವರು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಏನು ಇವರಿದ್ದಾರೆ ಫುಡ್ ಸೇಫ್ಟಿ ಆಫೀಸರು, ನೀವು ಅವ್ರಿಗೆ ಇಂಟಿಮೇಟ್ ಮಾಡಬೇಕು. ನಮ್ಮ THO ಮತ್ತು ಫುಡ್ ಸೇಫ್ಟಿ ಆಫೀಸರ್ ಅವ್ರಿಗೆ ಇಂಟಿಮೇಷನ್ ಮಾಡಬೇಕು. ಅವ್ರಿಗೆ ಇಂಟಿಮೇಷನ್ ಮಾಡಿ ಅವರೆಲ್ಲ ಚೆಕ್ ಮಾಡಿದಾದ್ಮೇಲೆ ಓಕೆ ಕೊಟ್ಟಾದಮೇಲೆ ಮಾತ್ರ ಪ್ರಸಾದ ವಿನಿಯೋಗ ಆಗಬೇಕು. ಆ ಪ್ರಸಾದ ವಿನಿಯೋಗ ಕೂಡ ದೇವಸ್ಥಾನದ ಸುತ್ತು 50ರಿಂದ 100 ಮೀಟ್ರ್ ಒಳಗಡೆ ಪ್ರಸಾದ ವಿನಿಯೋಗ ಇಲ್ಲ. ಖಾಸಗಿ ವ್ಯಕ್ತಿಗಳು ಅವರು ಇವಾಗ ಕಲ್ಯಾಣದುರ್ಗದ ರೋಡ್ ಕಡೆ ಏನಿದೆ, ನಮ್ಮ ಟೋಲ್ ಗೇಟ್ ಕಡೆ ಅವರು ನಮಗೇನು LIC ಗೇಟ್ ಇದೆ, ಅಲ್ಲಿ ಬ್ಯಾರಿಕೇಡ್ ಹಾಕಿರ್ತೀವಿ. ಅಲ್ಲಿಂದ ಈ ಕಡೆಗೆ ನಮ್ಮ ಅಂಬೇಡ್ಕರ್ ಭವನ ಅಂತಿದೆ, ಅದು ಗೇಟ್ ಓಪನ್ ಮಾಡಿಸ್ತೀವಿ. ಆ ದಿನ ಅಲ್ಲಿ ಪ್ರಸಾದ ಕೊಡಲಿ ಅವರು. ಅದೇ ರೀತಿಯಾಗಿ ಇದ್ರ ಕಡೆ ಬಂದಾಗ SSK ಚೌಟ್ರಿ ಇದೆ, ತುಮಕೂರು ರೋಡ್ ಕಡೆಯಿಂದ SSK ಚೌಟ್ರಿಗೆ ಆ ಕಡೆ ಏನು ನಮ್ಮ ಮಾರ್ಟ್ ಇದೆ, ಆ ಮಾರ್ಟ್ ಮುಂದೆ ಇದು ಟ್ರೆಂಡ್ಸು ಇದೆ, ಅಲ್ಲಿ ವಿನಿಯೋಗ ಮಾಡ್ಕೊಳ್ಳೋದಕ್ಕೆ ಇದು ಮಾಡ್ಕೋಬೇಕು. ಈ ಕಡೆ ಶ್ರೀನಿವಾಸ ಚೌಟ್ರಿ ಶ್ರೀಧರ್ ಇಷ್ಟು ಈ ಕಡೆ ಮಾಡ್ಕೊಳ್ಳೋದಕ್ಕೆ ಅಂತ. ಯಾಕಂದರೆ ಭಕ್ತಾದಿಗಳು ಅಲ್ಲಿಂದ ಬರ್ತಾರೆ. ಇವಾಗ ಸಂತೆ ಮೈದಾನ ಇದೆ, ಅಲ್ಲಿ ಆಸುಪಾಸು ಅಲ್ಲಿ ಫಿಕ್ಸ್ ಮಾಡ್ತೀವಿ, ಅಲ್ಲಿ ಕೊಡಿ. ಇಲ್ಲಿ ಕರೆಕ್ಟಾಗಿದೆ, ಅಲ್ಲೂ ಬರ್ತಾರೆ ಭಕ್ತಾದಿಗಳು, ಅಲ್ಲಿ ವಿನಿಯೋಗ ಅಲ್ಲೇ ಕೊಡಬೇಕು ಹೊರತು ಯಾರೂ ಕೂಡ ಒಳಗಡೆ ಬಂದು ದೇವಸ್ಥಾನದಲ್ಲಿ ಕೊಡ್ತೀವಿ ಅನ್ನೋದು ತಪ್ಪು, ಅದಕ್ಕೆ ಆಸ್ಪದ ಇಲ್ಲ. ಇದನ್ನು ಏನು ನಾನು ಎಷ್ಟೊತ್ತು ಹೇಳಿದ್ದೀನಿ, ಅದಕ್ಕೆಲ್ಲ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಅಂತ. ಮತ್ತು ಈ ಸುಸೂತ್ರವಾಗಿ ಶ್ರಾವಣ ಮಾಸ ನೀಟಾಗಿ ಭಕ್ತಾದಿಗಳಿಗೆ ನಾವು ಒಳ್ಳೆಯ ದರ್ಶನ ಮಾಡಿಸಿ ಕಳಿಸಿದ್ರೆ ನಮಗೆ ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳಿ ತಿಳಿಸ ನನ್ನ ಮಾತಾಡೋ ಧನ್ಯವಾದಗಳು.